ನಮಸ್ತೆ ಆತ್ಮೀಯರೇ, ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸ ವಿಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಹೊಸ ವಿಡಿಯೋದ ನೋಟಿಫಿಕೇಷನ್ಗಳನ್ನು ಸುಲಭವಾಗಿ ಪಡೆಯಿರಿ. ಮತ್ತು ನಮ್ಮೆಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದರ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮರಾಠರ ಹೆಮ್ಮೆಯಾದಂಥ ಶಿವಾಜಿಯ ಪಾತ್ರದ ಪರಿಚಯವನ್ನು ನಿಮಗೆ ಮಾಡ್ತಾ ಇದ್ದೀನಿ. ಆತನ ಸಾಹಸಮಯ ಕಥೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಶಿವಾಜಿ ಮಹಾರಾಜರು 1627 ಫೆಬ್ರವರಿ 19ರಂದು ಮರಾಠ ಕುಟುಂಬದಲ್ಲಿ ಶಿವನೇರಿ ಎನ್ನುವಂಥ ಗ್ರಾಮದಲ್ಲಿ ಜನಿಸ್ತಾರೆ. ಭಾರತದ ವೀರಪುತ್ರರಲ್ಲಿ ಇವರು ಮೇರು ಪರ್ವತವಾಗಿ ನಿಲ್ತಾರೆ ಅಂತ ಹೇಳಲಾಗುತ್ತೆ. ಈತನನ್ನು ಹಿಂದೂ ಹೃದಯದ ಸಾಮ್ರಾಟ ಮತ್ತು ಮರಾಠರ ಹೆಮ್ಮೆ ಅಂತ ಕರೀತಾರೆ. ಭಾರತದ ಗಣರಾಜ್ಯದ ಮಹಾನ್ ವ್ಯಕ್ತಿಗಳಲ್ಲಿ ಈತ ಕೂಡ ಒಬ್ಬ. ಬಾಲ್ಯದಲ್ಲಿ ಶಿವಾಜಿ ತನ್ನ ಸ್ನೇಹಿತರನ್ನು ಕೂಡಿ ಹಾಕಿ ನಾಯಕನಾಗಿ ಅವರ ಜೊತೆಗೆ ಹೋರಾಡುವಂತಹ ಆಟಗಳನ್ನು ಆಡ್ತಾ ಇದ್ದಂತೆ. ವಯಸ್ಸಿಗೆ ಬರ್ತಾ ಅದು ನಿಜವಾಗುತ್ತೆ ಅಂತ ಹೇಳಲಾಗುತ್ತೆ. ತರುಣ ವಯಸ್ಸಿಗೆ ಬಂದಂಥ ಶಿವಾಜಿ ಮಹಾರಾಜ ಅನೇಕ ಹೋರಾಟಗಳನ್ನು ಮಾಡಿ, ಅನೇಕ ಯುದ್ಧಗಳನ್ನು ಮಾಡಿ, ಅನೇಕ ಕೋಟೆಗಳನ್ನು ಸಂಪಾದಿಸ್ತಾನೆ ಅಂತ ಹೇಳಲಾಗುತ್ತೆ. ತೋರಣ ಮತ್ತು ಪುರಂದರ ಕೋಟೆಗಳ ಮೇಲೆ ತನ್ನ ಅಸ್ತಿತ್ವದ ಛಾಪನ್ನು ಮೂಡಿಸ್ತಾನೆ ಅಂತ ಹೇಳಲಾಗುತ್ತೆ. ಈತನ ಸಾಹಸಮಯ ಹೋರಾಟಗಳು ದಕ್ಷಿಣಾದಾದ್ಯಂತ ಹರಡುತ್ತೆ ಮತ್ತು ದೆಹಲಿ ಮತ್ತು ಆಗ್ರಾಗೆ ಈತನ ಸಾಹಸ ಮತ್ತು ಈತನ ಗಳಿಕೆ ಮತ್ತು ಈತ ಸಂಪಾದಿಸಿದ ಎಲ್ಲ ಆಸ್ತಿಗಳು ಮತ್ತು ಈತನ ಶೌರ್ಯ ದೆಹಲಿಗೆ ಬೆಂಕಿ ಅಂತ ಸುದ್ದಿಯನ್ನು ತಂದೊಡ್ಡುತ್ತೆ. ಯವನರು ಮತ್ತು ಸಹಾಯಕ ಆಡಳಿತಾಧಿಕಾರಿಗಳು ಈತನ ಹೆಸರನ್ನು ಕೇಳಿದರೆ ಭಯಭೀತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಿಂದೂ ಪದಶಾಹಿ ಸಂಸ್ಥಾಪಕನಾದಂಥ ರಾಮದಾಸರು ಶಿವಾಜಿಯ ಗುರುಗಳಾಗಿರ್ತಾರೆ. ಶಿವಾಜಿಯ ಎಲ್ಲ ಸಾಹಸಮಯ ಕಾರ್ಯಗಳಿಗೂ ಆತನ ಚಾಕಚಕ್ಯತೆ ಮತ್ತು ಬುದ್ಧಿವಂತಿಕೆಗೆ ಮೇರು ಬುನಾದಿ ಹಾಕಿದ್ದು ರಾಮದಾಸರು ಅಂತ ಹೇಳಲಾಗುತ್ತದೆ. ಶಿವಾಜಿಯನ್ನು ಮಹಾಶಿವಾಜಿ ಮಾಡುವಲ್ಲಿ ರಾಮದಾಸರ ಕೊಡುಗೆ ಅಪಾರವಾಗಿದೆ ಅಂತ ಹೇಳಲಾಗುತ್ತೆ. ಇನ್ನು ಶಿವಾಜಿಯ ವೈಯಕ್ತಿಕ ಜೀವನವನ್ನು ನೋಡೋದಾದರೆ 1640ರಲ್ಲಿ ಸಾಯಿಬಾಯಿ ನಿಂಬಾಳ್ಕರ್ ಅನ್ನುವಂಥ ಮಹಿಳೆಯ ಜೊತೆಗೆ ಪುನಾದಲ್ಲಿ ವಿವಾಹವಾಗ್ತಾರೆ. ಮತ್ತು ಈ ಸಾಯಿಬಾಯಿ ನಿಂಬಾಳ್ಕರ್ ಮತ್ತು ಶಿವಾಜಿಯ ಹಿರಿಯ ಮಗನಾಗಿ ಸಂಭಾಜಿ ಜನ್ಮ ತಾಳ್ತಾನೆ ಅಂತ ಹೇಳಲಾಗುತ್ತದೆ. ಸಂಭಾಜಿ ಈತನ ಹಿರಿಯ ಮಗ ಮತ್ತು ಈತರ ಉತ್ತರಾಧಿಕಾರಿ ಕೂಡ ಹೌದು. ಶಿವಾಜಿಯ ಬೆಳವಣಿಗೆಯನ್ನು ಕಂಡು ಬಿಜಾಪುರದ ಆದಿಲ್ ಶಾಹಿ ಭಯಭೀತಗೊಳ್ತಾನೆ ಮತ್ತು ಶಿವಾಜಿಯನ್ನು ಬಂಧಿಸೋದಕ್ಕೆ ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಶಿವಾಜಿಯ ತಂದೆಯಾದಂಥ ಶಹಜಿಯನ್ನು ಬಂಧಿಸ್ತಾನೆ ಅಂತ ಹೇಳಲಾಗುತ್ತೆ. ಈ ವಿಷಯವನ್ನು ತಿಳಿದಂಥ ಶಿವಾಜಿ ಕೋಪಗೊಂಡು ನೀತಿ ಮತ್ತು ಧೈರ್ಯದ ಸಹಾಯದಿಂದ ತನ್ನ ತಂದೆಯನ್ನು ಕೆಲವೇ ಕ್ಷಣಗಳಲ್ಲಿ ಬಂಧನದಿಂದ ಮುಕ್ತಗೊಳಿಸ್ತಾನೆ ಅಂತ ಕೂಡ ಹೇಳಲಾಗುತ್ತೆ. ಬಿಜಾಪುರದ ಸೊಕ್ಕಿನ ಸೇನಾಪತಿಯಾದಂಥ ಅಫ್ಜಲ್ ಖಾನ್ ಶಿವಾಜಿಯ ಅಭಿವೃದ್ಧಿಯನ್ನು ಕಂಡು ತಡೆದುಕೊಳ್ಳೋದಕ್ಕೆ ಸಾಧ್ಯವೇ ಆಗದೆ ಇರುವಾಗ ಶಿವಾಜಿಯನ್ನು ಜೀವಂತವಾಗಿ ಆದರೂ ಅಥವಾ ಆತನನ್ನು ಕೊಂದಾದರೂ ಬಂಧಿಸಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸ್ತಾನೆ. ನಂತರದ ದಿನಮಾನದಲ್ಲಿ ಭ್ರಾತೃತ್ವ ಮತ್ತು ಸಮನ್ವತೆಯ ಸುಳ್ಳು ನಾಟಕಗಳನ್ನು ಆಡಿ ಶಿವಾಜಿಯನ್ನು ಬಂಧಿಸೋದಕ್ಕೆ ಮತ್ತು ಆತನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಫ್ಜಲ್ ಖಾನ್. ಆದರೆ ಬುದ್ಧಿವಂತನಾದಂಥ ಶಿವಾಜಿ ತನ್ನ ಪ್ರಾಮಾಣಿಕವಾದಂಥ ಪ್ರಯತ್ನದಿಂದ ಅಫ್ಜಲ್ ಖಾನನನ್ನು ಕೊಂದು ಬಿಡ್ತಾನೆ. ತನ್ನ ನಾಯಕನ ಸಾವನ್ನು ನೋಡಿದಂಥ ಅವನ ಸೇನೆ ಹೆದರಿಕೊಂಡು ತನ್ನ ವಾಸಸ್ಥಾನಕ್ಕೆ ಹಿಂದಿರುಗುತ್ತೆ ಅಂತ ಹೇಳಲಾಗುತ್ತೆ. ಶಿವಾಜಿ ಭಾರತದಲ್ಲಿ ಮೊದಲ ಬಾರಿ ಗೆರಿಲ್ಲಾ ಯುದ್ಧ ತಂತ್ರವನ್ನು ಪ್ರಯೋಗಿಸಿದಂಥ ಏಕೈಕ ದೊರೆಯಾಗಿದ್ದ ಅಂತ ಹೇಳಲಾಗುತ್ತೆ. ಶಿವಾಜಿಯ ಹೆಚ್ಚುತ್ತಿರುವಂತಹ ಸಾಹಸದ ಕಥೆಗಳನ್ನು ನೋಡಿದಂಥ ಮೊಘಲ ರಾಜನಾದಂಥ ಔರಂಗಜೇಬ ಕೂಡ ಶಿವಾಜಿಯ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಆದೇಶವನ್ನು ನೀಡ್ತಾನೆ. ಈ ದಾಳಿಯಲ್ಲಿ ಶಿವಾಜಿ ತನ್ನ ಮಗನನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಮತ್ತು ತನ್ನ ಮಗನ ಹೆಬ್ಬೆರಳು ಮತ್ತು ಎಲ್ಲ ಬೆರಳುಗಳನ್ನು ಕತ್ತರಿಸುವಂಥ ಕೆಲಸವನ್ನು ಔರಂಗಜೇಬ ಮಾಡ್ತಾನೆ. ಹೀಗಾಗಿ ಅದನ್ನು ನೋಡಿ ಯುದ್ಧ ಭೂಮಿಯಿಂದ ದೂರ ಹೋಗುವಂಥ ಪರಿಸ್ಥಿತಿ ಶಿವಾಜಿಗೆ ಎದುರಾಗುತ್ತೆ. ಔರಂಗಜೇಬ ತನ್ನ ರಾಜಾ ಜೈಸಿಂಗ್ನ ನೇತೃತ್ವದಲ್ಲಿ 1,00,000 ಸೈನಿಕರನ್ನು ಕರೆದುಕೊಂಡು ಶಿವಾಜಿಯ ಮೇಲೆ ದಾಳಿ ಮಾಡೋದಕ್ಕೆ ಆದೇಶವನ್ನು ನೀಡ್ತಾನೆ. ಆಗ ಶಿವಾಜಿ ಒತ್ತಾಯದ ಮೇರೆಗೆ ಪುರಂದರ ಕೋಟೆಯನ್ನು ಅವರಿಗೆ ಬಿಟ್ಟು ಕೊಡುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಇದನ್ನು ಪುರಂದರ ಒಪ್ಪಂದ ಅಂತ ಇತಿಹಾಸದಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ಶಿವಾಜಿ ತನ್ನದೇ ಆದ ಸಾಹಸಮಯ ಕಥೆಗಳಿಂದ ಜೀವಂತವಾಗಿದ್ದಾನೆ ಅಂತ ಹೇಳಬಹುದು. ಈತ ಮಹಾರಾಷ್ಟ್ರದ ಜನರ ಆರಾಧ್ಯ ದೈವವಾಗಿ ಕೂಡ ನಿಲ್ತಾನೆ ಅಂತ ಹೇಳಲಾಗುತ್ತದೆ.
ಶಿವಾಜಿಯ ಕುಲದೇವತೆಯಾಗಿ ತುಳಜಾಪುರದ ಅಂಬಾಭವಾನಿಯನ್ನು ಆರಾಧನೆ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತದೆ. ತುಳಜಾಪುರದ ಅಂಬಾಭವಾನಿಯನ್ನು ಮಹಾರಾಷ್ಟ್ರದ ಶಿವಾಜಿಯ ಮನೆತನದ ದೇವತೆ ಅಂತ ಕೂಡ ಹೇಳಲಾಗುತ್ತದೆ. ಮತ್ತು ಆತನ ಕೈಯಲ್ಲಿರುವಂಥ ಖಡ್ಗವನ್ನು ಆ ತಾಯಿಯಾದಂಥ ತುಳಜಾಪುರದ ಅಂಬಾಭವಾನಿಯೇ ನೀಡಿದ್ದಾಳೆ ಅಂತ ಕೆಲವು ಇತಿಹಾಸಕಾರರು ವರದಿಯನ್ನು ನೀಡಿದ್ದಾರೆ. ಶಿವಾಜಿಯ ನೆಚ್ಚಿನ ದೇವತೆ ಕೂಡ ತುಳಜಾಪುರದ ಭವಾನಿಯೇ ಆಗಿದ್ಲು ಅಂತ ಹೇಳಲಾಗುತ್ತದೆ. ಮತ್ತು ಆತನ ಖಡ್ಗವನ್ನು ಇನ್ನೂ ಕೂಡ ಲಂಡನ್ನ ಮ್ಯೂಸಿಯಂನಲ್ಲಿ ಇಟ್ಟು ಪ್ರದರ್ಶನಕ್ಕೆ ಇಡಲಾಗಿದೆ ಅಂತ ಹೇಳಲಾಗುತ್ತದೆ. ಈ ಥರದ ವಿಡಿಯೋಗಳು ಇನ್ನೂ ಬೇಕಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.